ಸರ್ ನಿಮ್ಮ ಹೆಸರು? ವಿನಯ್ ಅಂತ ಹೇಳ್ಬಿಟ್ಟು ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ. ಏನು ಸಮಸ್ಯೆ ಆಗಿತ್ತು ನಿಮ್ಗೆ? ನಮಗೆ ಸಮಸ್ಯೆ ಅಂತಂದರೆ ಮನಸ್ಸಲ್ಲಿ ಆ, ಒಂಥರ ಬಿಕ್ಕಳಿಕೆ ಬರೋದು, ಅಥವಾ ಒಂಥರ ಏನೋ ಯಾರೋ ತೊಂದರೆ ಕೊಟ್ಟಂಗೆ ಆಗ್ತಾ ಇರೋದು, ಒಂಥರ ಏನೋ ಸಮಾಧಾನ ಇರ್ತಾ ಇರಲಿಲ್ಲ. ಮನೇಲಿ ಹೋದರೆ, ಆಫೀಸಲ್ಲಿ ಹೋದರೆ, ಹೊರಗಡೆ ಇರಲಿಲ್ಲ. ಬಟ್ ಇದನ್ನು ಟಿ ವಿಯಲ್ಲಿ ನೋಡಿ ಒಂದ್ಸಲ ವಿಸಿಟ್ ಕೊಟ್ಟಿದ್ವಿ. ಅವಾಗಿಂದ ಏನೋ ಇಲ್ಲಿ ಪರಿಹಾರ ಸಿಗ್ಬೋದಂತ ಸುಮಾರು ಕಡೆ ತುಂಬ ದೇವಸ್ಥಾನಗಳಿಗೆ ಬೇರೆಗೆಲ್ಲ ಹೋಗಿದ್ದೀವಿ. ಬಟ್ ಎಲ್ಲಿ ನನಗೆ ಸ್ವಲ್ಪ ಶಾಂತಿ ನಿಮ್ಗೆ ಸಿಗ್ತಿದ್ದಿಲ್ಲ. ಬಟ್ ಇಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ವಿಶ್ರಾಂತಿ ಅಂತ ಸಿಕ್ತು. ಬಟ್ ಇದರಿಂದ ಸ್ವಲ್ಪ ಸ್ವಾಮೀಜಿ ಅವ್ರನ್ನ ಭೇಟಿಯಾದೆ. ಈ ಥರ ಇದಕ್ಕೆ ಪರಿಹಾರ ಅಂತ ಸಿಗುತ್ತೆ. ಅನಿಸ್ತಾ ಇದೆ. ಈಗ ತುಂಬ ರಿಲ್ಯಾಕ್ಸ್ ಆಗ್ತಾ ಇದೆ ಸರ್. ಮೊದಲು ಅಂತಂದರೆ ಬಿಕ್ಕಳಿಕೆ ಬರೋದು, ಒಂಥರ ಮನದಲ್ಲಿ ಯಾರೋ ಹಿಡ್ಕೊಂಡಿರ್ಬೇಕು ನಮ್ಮನ್ನ ಅನ್ನುವಂಥದ್ದು ಒಂದು ಇದು ಬರ್ತಾ ಇತ್ತು. ಬಟ್ ಇವಾಗ ನೋಡಿದರೆ ತುಂಬ ರಿಲ್ಯಾಕ್ಸ್ ಆಗಿದೆ. ಫ್ರೀಡಮ್ ಆಗಿ ಫಸ್ಟ್ ಯಾವ ಥರ ಇರ್ತಿದ್ವಿ ಆ ಥರ ಒಂಥರ ಫೀಲ್ ಬರ್ತಾ ಇದೆ. ಟೋಟಲಿ ಹಾಂ, ಕೂಲ್. ಮೊದಲ ಥರ ಯಾವ ಥರ ಇದ್ವಿ ಆ ಥರ ಅನ್ನುವಂಥ ಮನಸ್ಸು ಬರ್ತಾ ಇದೆ ಇವಾಗ. ಆರಾಮ ಅನಿಸ್ತಾ ಇದೆ. ಆರಾಮ್ ಅನಿಸ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಬಟ್ ಒಂದು ನಂಬಿಕೆ ಅಂತಕ್ಕಂಥ ತಾಯಿಯಲ್ಲಿಟ್ಟರೆ ಇಲ್ಲಿ ಎಕ್ಸಾಂಪಲ್ ನಾನೇ ಅಂತ ಇಲ್ಲಿ ಉದಾಹರಣೆ ಹೇಳ್ಬೋದು. ಈ ಕ್ಷೇತ್ರ